ಜೈ ಗುರುಜಿ. ನನ್ನ ಹೆಸರು ರಣಸಿದ ಅಂತ. ನಮ್ಮೂರು ಹಸರಗುಂಡಿಗೆ, ತಾಲೂಕು ಚುಂಚೋಳಿ, ಜಿಲ್ಲಾ ಕಲಬುರ್ಗಿ. ನಾನು ಅಲ್ಲಿಂದ ಇಲ್ಲಿಗೆ ಬಂದೀನಿ. ಹೆಂಗೆ ಬಂದೀನಪ್ಪ ಅಂತಂದ್ರೆ ನನಗೆ ಗೊತ್ತಾ ನಿಮ್ಗೆ? ನನಗೊಂದು ಅಡ್ರೆಸ್ ಸಿಕ್ಕುತ್ತೆ ಅವ್ರದ್ದು. ಹೆಂಗೆ ಸಿಕ್ಕುತ್ತಂದರೆ, ನಮ್ಮ ತಂದೆಯವರು ಮೊದಲು ಇವ್ರಿಗೆ ಬೇರೆದವ್ರು ಕೊಟ್ಟಿದ್ರು ಅಡ್ರೆಸ್ಸು. ನಮ್ಮ ತಮ್ಮಗೂ ಆರಾಮಿದ್ದಿಲ್ಲ, ಪೈಲೆ ಹುಷಾರಿದ್ದಿಲ್ಲ. ಊರಲ್ಲಿ ಲೋಕಲ್ ಗುಲ್ಬರ್ಗ, ಚುಂಚೋಳಿ, ಇವ ಚುಡುಗುಪ್ಪ ಎಲ್ಲ ಕಡೆ ತೋರಿಸಿದ್ರು. ಅದು ಏನಂತ ನಮಗೆ ಗೊತ್ತಿದ್ದಿಲ್ಲ. ಬರೀ ಉಸಿರು ಹಿಡ್ಕೊಳೋದು, ಮಲ್ಕೊಂಬೋದು, ಉಸಿರು ಆಡೋಕ್ಕೆ ಬರ್ತಾಯಿದ್ದಿಲ್ಲ ಅಷ್ಟೇ. ಏನಾಗಿದೆಯಪ್ಪ ಅಂತ ನಮ್ಮ ತಂದೆ ತಾಯಿ ಎಲ್ಲ ಅಬ್ಸರ್ವ್ ಮಾಡಿದ್ರು ಅವನಿಗೆ. ನಾವೆಲ್ಲ ಚಿಕ್ಕವರೆಲ್ಲ ಗೊತ್ತಾಗಿದ್ದಿಲ್ಲ. ಹೀಗಾಗಿ ಏನು ಮಾಡಿದನು, ಇಲ್ಲಿ ಪುಟ್ಪೂರ್ತಿ ಅಂತ ಊರಿತ್ತು, ಗೊತ್ತಿಲ್ಲ ನಿಮಗೆ, ಆಂಧ್ರ ಕಡೆ ಅದು. ಆಂಧ್ರದಲ್ಲಿ ಪುಟ್ಪೂರ್ತಿ ಅಂತ ಊರಲ್ಲಿ ಒಂದು ಹಾಸ್ಪಿಟಲ್ ಫ್ರೀ ಇದೆ ಅಲ್ಲಿ, ಹಾರ್ಟಿಂದು. ಅಲ್ಲಿ ತೋರಿಸಿದ್ರೆ ಸ್ಕ್ಯಾನಿಂಗ್ ಮಾಡಿಸಿದ್ರು, ಎಲ್ಲ ರಿಪೋರ್ಟಲ್ಲಿ ಹೋಲಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಲ್ಲಿ ಏನು ಮಾಡಿದ್ವಿ, ಇನ್ನೇನಲ್ಲ ಆಗಲ್ಲ ಅಂಥೇಳಿ, ಸರಿ ಹೋಗಲ್ಲ ಅಂತಂದ್ರೆ ಅವರು ಇರ್ರಿ ಅಂತ ಸುಮ್ಮನೆ ಅಡ್ಮಿಟ್ ಮಾಡಿ ಟ್ಯಾಬ್ಲೆಟ್ ಕೊಟ್ಟರು. ಕಡಿಮೆ ಆಗಿದ್ದಿಲ್ಲ. ಅಲ್ಲಿಂದ ಬಂದೇವಿ. ಊರಿಗೆ ಬಂದು ಏನು ಮಾಡಬೇಕು ಅಂತೇಳಿ ಎಲ್ಲರೂ ಹೇಳಿದ್ರು, ಇವು ಉಳಿಯಲ್ಲ, ಏನಿಲ್ಲ, ಸತ್ತೋಗ್ತಾನೆ ಅಂತ. ನಾವೆಲ್ಲ ನಮ್ಮ ತಂದೆ ತಾಯಿ ಎಲ್ಲ ನಾವೆಲ್ಲ ಭಯ ಬಿಟ್ಟು ಇರಲ್ಲ, ನಮ್ಮ ತಮ್ಮ ನಾವು 3 ಜನ ಇರ್ತೀವಲ್ಲ ಅಂಥೇಳಿ. ಹ್ಯಾಂಗೆ ಮಾಡೋದಪ್ಪ ಅಂತಂದರೆ, ನಮ್ಮ ಊರಲ್ಲಿ ಒಬ್ಬರು ಚಂದ್ರಕಾಂತ್ ಸರ್ ಅಂತ ಇಲ್ಲಿ ಗುರ್ಜಿಯಾಪುರ ಬಳಿ ಅವ್ರು ಕ್ಲಾಸಿಗೆ ಬಂದಿದ್ದೀರಂತೆ. ಅದು ನಮಗೆ ಗೊತ್ತಿಲ್ಲ. ಅವರು ಕಲ್ಲೂರದವರು. ನಮಗೆ ಮೆಸೇಜ್ ಸಿಕ್ಕುತ್ತೆ ಅವ್ರದ್ದು, ನಿಮ್ಮ ಹುಡುಗೋಗಿ ಹಿಂಗಿದ್ರೆ ನಾನು ಹೇಳ್ತೀನಿ ಅಡ್ರೆಸ್ಸು, ಅಲ್ಲಿಗೆ ಹೋಗು ಅಂತಂದರು. ಒಂದು ವಾರ ಹೋಯ್ತು, ಹೇಳೇ ಇಲ್ಲ. ಆಮೇಲೆ ಏನು ಮಾಡಿದ್ರು, ಗುರ್ಜಿಯಪ್ಪರು ಸುಲಪೇಟ್ ಅಂತ ಊರಿದೆ, ಅಲ್ಲಿಗೆ ಬಂದಿದ್ದರು. ಅಲ್ಲಿ ಬಂದಮೇಲೆ ಸಿಕ್ತು ನಮ್ಗೆ ಲೈನು. ಇಲ್ಲಿದ್ದಾರೆ, ಹೋಗ್ಬಿಡು ನೀನು ಅಂಥೇಳಿ. ಅವಾಗೆಲ್ಲ ನಮ್ಮ ಅಪ್ಪ ರೊಟ್ಟಿ ಗಿಟ್ಟಿ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಕರ್ಕೊಂಬಂದಿದ್ದಾರೆ ಅವನಿಗೆ. ಕರ್ಕೊಂಬಂದುಬಿಟ್ಟು ಗುರ್ಜಿಯಪ್ಪರ ಬಳಿ ಬಂದೇವಿ. ಆ ರಿಪೋರ್ಟು ಗುರ್ಜಿಯಪ್ಪರಿಗೆ ಹೊಟ್ಟೆ ತೋರಿಸಿಲ್ಲ. ಈ ದಿವ್ಸ ಏನು ಮಾಡಿದ್ರು ಅಂತ ಬೈತಾರೇನೋ ಅಂತ ಭಯ. ನಮ್ಗೆ ಗೊತ್ತಿದ್ದಿಲ್ಲಲ್ಲ. ಇವ್ರು ಹೆಂಗೆ ಕಡಿಮೆ ಮಾಡ್ತಾರಪ್ಪ, ಹಿಂಗೆ ಹೋಲಿದೆ ಅಂತಂದರೆ ಹಾಸ್ಪಿಟಲಲ್ಲೇ ಕಡಿಮೆ ಆಗಿಲ್ಲ ಅಂತ ಥರ ವಿಚಿತ್ರ ಆಯ್ತು ನಮ್ಗೆ. ಬಂದಮೇಲೆ ಅವ್ರ ಎದುರು ನಿಂತು ಮಾತಾಡಿಸಿದ್ರು ಅವ್ರಿಗೆ, ನಮ್ಮ ತಮ್ಮನಿಗೆ. ಇವನಿಗೆ ಈ ಥರ ಇದೆ ಅಂತ ಡೈರೆಕ್ಟಾಗಿ ಹೇಳಿದರು ಅವರೇ. ಹಾರ್ಟಿಗೆ ಹೋಲಿದೆ ಅಂತ ಹೇಳಿದರು. ಅವಾಗ ನಾವು ರಿಪೋರ್ಟು ತೋರಿಸಿಲ್ಲ, ರಿಪೋರ್ಟಲ್ಲಿ ಏನಿದೆ ಅದೇ ಹೇಳಿದ್ದಾರೆ, ಸಾಕ್ಷಾತ್ ಪರಮಾತ್ಮ ಹೇಳ್ದಂಗೆ ಅಂತೇಳಿ ನಮ್ಗೆ ಭಾಳ ಖುಷಿ ಆಯಿತು. ಅದ ನಮಗೇನಾಯಿತು, ಮನುಷ್ಯಗೆ ಥೋಡೆ ನೆಮ್ಮದಿ ಆಯಿತು. ಒಂದು ವಾರ ಇತ್ತವ ಕ್ಲಾಸು. ಪೈಲೆ ಒಂದು ವಾರ ಹೇಳ್ತಾಯಿದ್ದರು. ಒಂದು ವಾರದಲ್ಲೆಲ್ಲ ಸರಿ ಹೋಯಿತು. ಇವಾಗ ಏನು ಬೇಕಾದ್ರೆ ಊಟ ಮಾಡ್ತಾನೆ, ಆರಾಮಾಗಿದ್ದಾನೆ, ಚೆನ್ನಾಗಿ ಯೋಗ ಮಾಡ್ತಾಯಿದ್ದಾನೆ. ಅವನು ಇವಾಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿರೋದು. ಅವ್ನು ಮದುವೆ ಆಗಿ 2 ಹುಡುಗರು ಇದ್ದಾರೆ. ಇವಾಗ ಏನು ಹಾರ್ಟಿನ ಪ್ರಾಬ್ಲಮ್ನೂ ಇಲ್ಲ, ಅವನಿಗೆ ಎಲ್ಲಿ ನೋಯಿಸ್ತಾನೆ ಅಂತಿಲ್ಲ. ಅವನಾದಮೇಲೆ ನನಗೆ ಬಂದೈತೆ. ಯಾಕಂದರೆ ಅವ್ರ ಅಣ್ಣ ಅಂತಾನೆ ನಾನು, ಅದಕ್ಕೆ ಏನೋ ಗೊತ್ತಿಲ್ಲ, ಹಾರ್ಟಿನ ಸಮಸ್ಯೆ ಅಂತ. ನಾನು ಹುಟ್ಟಿ ಇಷ್ಟು ದೊಡ್ಡವನಾದೆ, ಒಂದು ಇನ್ಷನ್ ಕೂಡ ಮಾಡಿಸ್ಕೊಂಡಿಲ್ಲ, ಯಾವುದೂ ಇನ್ಷನ್ ಇಲ್ಲ. ಹಾರ್ಡ್ ವರ್ಕ್ ಮಾಡ್ತೀನಿ, ಮೇಸ್ತ್ರಿ ಕೆಲಸ. ನನಗೂ ಈ ಥರ ಹೋಗಿ ಜಗದೇವಲ್ಲಿ ತೋರಿಸಿದ್ರೆ ಅಡ್ಮಿಟ್ ಮಾಡಿದ್ರು. 2 ದಿವಸ ಇಟ್ಕೊಂಡಿದ್ದರು. ಹಾರ್ಟಿನ ಅಟ್ಯಾಕ್ ಆಗಿದೆ, ನನಗೆ ಪ್ರಾಬ್ಲಮ್ ಇದೆ ಅಂತ. ಅಲ್ಲಿ ತೋರಿಸ್ಕೊಂಡ್ಬಿಟ್ಟು ಅಪ್ಪವ್ರ ನಂಬರ್ ಇತ್ತು ನಮ್ಮ ತಮ್ಮನ ಹತ್ರ. ಇಮ್ಡಿಯೇಟಾಗಿ ಫೋನ್ ಹಚ್ಚಿದೆ ನಾನು. ನನಗೆ ಬ್ಲಡ್ ಟೆಸ್ಟಿಂಗ್ ಎಲ್ಲ ಮಾಡಿದಾರೆ ಅಪ್ಪವ್ರೆ, ಹ್ಯಾಂಗೆ ಮಾಡ್ಬೇಕಂತ. ಅವ್ರು ಅಂದರು, ನಿಂಗೆ ಏನಾಗಿದೆ ಹೇಳಂತ ಕೇಳಿದ್ರು. ನನಗೆ ಏನೋ ಗೊತ್ತಿಲ್ಲ, ಎದೆಯಲ್ಲಿ ನೋಯಿಸ್ತಾ ಇದೆ ಹಿಂಗೆ ಅಂತಂದ್ರೆ. ಅವ್ರು ಏನು ಹೇಳಿದಾರೆ ಅಂದರೆ, ಹಿಂಗೆ ಹಾರ್ಟಿನ ಪ್ರಾಬ್ಲಮ್ ಇದೆ, ಅಟ್ಯಾಕ್ ಮಾಡಿದೆ ನಿನಗೆ ಅಂತಂದರೆ. ಸರಿ, ನೀನು ಬಾ, ನಾನು ಬಲಿಗೆ ಬಂದುಬಿಡು ಅಂತಂದ್ರೆ ಇಲ್ಲ ಆಶ್ರಮಕ್ಕೆ. ಅವಾಗ ನಾನು ಲೊಕೇಶನ್ ಮುಖಾಂತರ ಇಲ್ಲ ಅಡ್ರೆಸ್ ಬಂದಿದ್ದೀನಿ. ಬಂದ್ಬಳಕ ನಾನು ತೋರಿಸ್ಕೊಂಡಿದ್ದೀನಿ. ನನಗೂ ಇವಾಗ ಏನಪ್ಪ ಅಂತಂದರೆ 4 ದಿವಸ ಕ್ಲಾಸ್ಗೆ ಕುಂತಿದ್ದೀನಿ, ಮಾಡಿದ್ದೀನಿ ನಾನು ಯೋಗ. ನನಗೆ ತುಂಬ ಚೆನ್ನಾಗಾಗಿದೆ. ಪೈಲೆ ಬಂದಾಗ ಊರಲ್ಲಿ ಇನ್ನೂ ಟ್ಯಾಬ್ಲೆಟ್ ಇದೆ ನನ್ನ ಹತ್ರ. ಆ ಟ್ಯಾಬ್ಲೆಟ್ ತೊಗೊಂಡಿಲ್ಲ ನಾನು ಇಲ್ಲಿ ಬಂದಮೇಲೆ. ಯಾಕೆ ಗೊತ್ತಾ, ನನಗಿದು ನೋವು ಕಡಿಮೆ ಆಗೋದು ಹೇಗೆ ಗೊತ್ತಾಗಲ್ಲ ಅಂಥೇಳಿ. ಇವ್ರು ಮಾಡಿದ್ದಕ್ಕೆ ಗೊತ್ತಾಗ್ತದ, ನಾನು ಟ್ಯಾಬ್ಲೆಟ್ ತೊಗೊಂಡಿದ್ದು ಗೊತ್ತಾಗ್ತದ ಅಂಥೇಳಿ. ಟೆಸ್ಟ್ ಮಾಡೋಕ್ಕೋಸ್ಕರನೇ ನಾನು ಟ್ಯಾಬ್ಲೆಟ್ ತೊಗೊಂಡಿದ್ದಿಲ್ಲ. ಇವಾಗ ನನಗೆ ಅನ್ನಿಸ್ತಾ ಇದ್ದಿಲ್ಲ, ಏನಿಲ್ಲ, ನಾನು ಫ್ರೀ ಆಗಿದ್ದೀನಿ. ನಾನು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ. ಇವಾಗ ಕಡಿಮೆ ಆಗಿದೆ. ಜೈ ಗುರುದೇವ್. ತೂಕದಲ್ಲಿ ನಾನು ಸ್ವಲ್ಪ ವೇಟ್ ಇದೆ, 93. ಇವಾಗ ನಾನು 4 kg ಕಡಿಮೆ ಆಗಿದ್ದೀನಿ ಇವಾಗ. ಜೈ ಗುರುದೇವ್.